ಓಂ ಶಾಂತಿ. ಭಕ್ತರೇ, ವೀಕ್ಷಕರೇ, ಹಾಗೆ ಗೆಳೆಯರೇ, ಅಭಿಮಾನಿಗಳೇ, ನಿಮಗೆ ಒಳ್ಳೆಯದಾಗಲಿ. ಯಾರು ನಿಮ್ಮನ್ನು ಇಷ್ಟಪಡ್ತಾರೋ ಅವ್ರಿಗೂ ಸಹ ಒಳ್ಳೆಯದಾಗಲಿ. ವೀಕ್ಷಕರೇ, ಅದರಲ್ಲೂ ನಿಮ್ಮ ಮನೆಯ, ನಿಮ್ಮ ಕುಲದ ಅಥವಾ ನಿಮ್ಮ ಇಷ್ಟವಾದ ದೇವರನ್ನು ಆರಾಧನೆ ಮಾಡುವ, ಭಕ್ತಿಯಿಂದ ಪೂಜೆ ಮಾಡುವ ಭಕ್ತರೇ, ನಿಮ್ಮ ಮನೆಯ, ನಿಮ್ಮ ಕುಲದ, ನಿಮ್ಮ ಇಷ್ಟಾರ್ಥ ಕುಲ ದೈವವನ್ನು ಅಥವಾ ಇಷ್ಟಾರ್ಥ ದೈವವನ್ನು ಅಥವಾ ಗುರುಗಳನ್ನು ಆರಾಧಿಸುವ ಭಕ್ತರೇ, ನಾನು ಹಿಂದೆ ಮುಂಜಾನೆ ಹಾಗೂ ಸಂಜೆ, ಅಂದರೆ ಬೆಳಗ್ಗೆ, ಸಂಜೆ, ರಾತ್ರಿ, ಹಗಲು ಯಾವ ರೀತಿ ಧ್ಯಾನ ಮಾಡೋದು, ದೈವವನ್ನು ಕುರಿತು, ನಿಮ್ಮ ಇಷ್ಟಾರ್ಥ ದೈವವನ್ನು ಕುರಿತು ಯಾವ ರೀತಿ ಧ್ಯಾನ ಮಾಡೋದು, ಜಪ ಮಾಡೋದು ಇತ್ಯಾದಿ ನಾನು ಹೇಳ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ಈಗಾಗಲೇ ನೀವು ನೋಡಿರ್ಬೋದು. ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋ ನೋಡಿ. ಅದನ್ನು ಭಾಗ 1 ಅಂತ ತಿಳ್ಕೊಳ್ಳಿ. ಈ ವಿಡಿಯೋನ ಭಾಗ 2 ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಆ ವಿಡಿಯೋನಲ್ಲಿ ಧ್ಯಾನ ಮಾಡೋದು ಹೇಗೆ, ಜಪ ಮಾಡೋದು ಹೇಗೆ, ಎಷ್ಟು ನಿಮಿಷ ಕೂರಬೇಕು, 5 ನಿಮಿಷ ನಾವು ಧ್ಯಾನ ಮಾಡಿದ್ರೆ ಕನಿಷ್ಠ 108 ಸಾರಿ ಧ್ಯಾನ ಮಾಡ್ತೀವಿ, ಜಪ ಮಾಡ್ತೀವಿ ಇತ್ಯಾದೆಲ್ಲ ಹೇಳ್ಕೊಟ್ಟಿದ್ವಿ. ಈಗ ನಾವು ಏನು ಮಾಡಿಕೊಟ್ಟಿದ್ವಿ ಈ ವಿಡಿಯೋನಲ್ಲಂದರೆ, ಕೆಲವರು ಮದುವೆ ಆಗದೇ ಇರೋರು, ಮದುವೆ ಆಗಿರೋರು, ಅದರಲ್ಲೂ ಹೊಸ್ದಾಗಿ ಮದುವೆ ಆಗಿರೋರು, ಅವ್ರಿಗೆಲ್ಲ ಒಂದು ಗೊಂದಲ ಇರುತ್ತೆ. ಏನಪ್ಪ ಗೊಂದಲ ಅಂದರೆ, ಈಗ ಯಾರೋ ಕೆಲವ್ರು ಹೇಳಿರ್ತಾರೆ, ಏನಂತ, ದೀಕ್ಷೆ ತಗೋಬಾರ್ದು ಗುರುಗಳ ಹತ್ರ, ರುದ್ರಾಕ್ಷಿದು ದೀಕ್ಷೆ ತಗೊಳ್ಳಂಗಿದ್ರೆ ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕು, ಮದುವೆ ಮಾಡ್ಕೊಂಡಿರಬಾರ್ದು, ಮದುವೆ ಮಾಡ್ಕೊಂಡಿರೋರು ದೀಕ್ಷೆ ತಗೋಬಾರ್ದು, ದೀಕ್ಷೆ ತಗೊಬಿಟ್ರೆ ಬ್ರಹ್ಮಚರ್ಯನೇ ಪಾಲನೆ ಮಾಡಬೇಕು, ಆವಾಗ ಹೆಂಡ್ತಿ ಕಥೆ ಏನು, ಇದು ಗಂಡ ಯೋಚನೆ ಮಾಡ್ತಾನೆ. ಅದೇ ಹೆಂಡ್ತಿ ಏನು ಯೋಚನೆ ಮಾಡ್ತಾಳೆ, ನಾನು ದೀಕ್ಷೆ ತಗೊಬಿಟ್ರೆ, ನಾನು ಬ್ರಹ್ಮಚಾರಿ ಆಗಿದ್ಬಿಟ್ರೆ ನನ್ನ ಗಂಡನ ಕಥೆ ಏನು, ಸಂಸಾರ ಒಡೆದೋಗುತ್ತೆ. ಬ್ರಹ್ಮಚಾರ್ಯ ಇಲ್ಲಿ ಪಾಲನೆ ಮಾಡಬೇಕು ಕಡ್ಡಾಯವಾಗಿ. ಈ ರೀತಿಯೆಲ್ಲ ಯಾರೋ ಗುರುಗಳು, ಯಾರೋ ಆಪ್ತರು, ಮಿತ್ರರು ಅವ್ರಿಗೆ ಹೇಳ್ಬಿಟ್ಟಿರ್ತಾರೆ. ಪಾಪ ಅವ್ರಿಗೆ ಒಂದು ಗೊಂದಲ, ಅರೆ ಹೊಸ್ದಾಗಿ ಮದುವೆ ಆಗಿರ್ತಾರೆ, ಏನೋ ಸಂಸಾರ ಮಾಡೋಣ ಅಂತ ಎಷ್ಟೋ ಚಿಕ್ಕ ವಯಸ್ಸಿಂದ ಆಸೆ ಪಟ್ಟು ಇವರು ಕೂಡ ಮದುವೆ ಮಾಡ್ಕೊಂಡಿರ್ತಾರೆ. ಅದರಲ್ಲೂ ಅಪ್ಪ ಅಮ್ಮ, ತಾತ ಅಜ್ಜಿ ಇವರೆಲ್ಲ ಏನೋ ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಮದುವೆ ಮಾಡಿದ್ರೆ ಏನೋ ವಂಶ ಬೆಳೆಯುತ್ತೆ, ವಂಶ ಬಂದರೆ ನಮ್ಮ ವಂಶ ನಿಂತ್ಕೊಳ್ಳುತ್ತೆ, ಈ ರೀತಿ ಅವರೊಂದು ಕನಸು ಕಾಣ್ತಾರೆ. ಅದರಲ್ಲೂ ಒಬ್ಬನೇ ಗಂಡು ಮಗ, ಒಬ್ಬಳೇ ಹೆಣ್ಮಗಳು ಹಿಂಗಿರ್ತಾರೆ. ಮಕ್ಕಳೇ ಇರೋಲ್ಲ ಕೆಲವರಿಗೆ, ಒಬ್ಬೊಬ್ಬರೇ ಇರ್ತಾರೆ ಮಕ್ಕಳು. ನೀವು ನೋಡಿರ್ಬೋದು. ಆಸ್ತಿ ಇರುತ್ತೆ, ಪಾಸ್ತಿ ಇರುತ್ತೆ, ತಿನ್ನೋಕ್ಕಿರುತ್ತೆ, ಕುಡಿಯೋಕ್ಕಿರುತ್ತೆ ಅಲ್ವಾ. ಅಂಥ ಸಮಯದಲ್ಲಿ ಯಾರೋ ಒಬ್ಬ ನನ್ನಂಥವ್ನ ಗಡ್ಡ ಬಿಟ್ಕೊಂಡು, ಜುಟ್ಟು ಹಾಕ್ಕೊಂಡು, ಕೂದಲು ಬಿಟ್ಕೊಂಡು, ಸನ್ಯಾಸಿ ಅವರು ನಮ್ಮ ಜೊತೆಲಿ ಓಡಾಡ್ತಾ ಇದ್ದರೆ, ಅವ್ರ ಅಣ್ಣ ತಮ್ಮ, ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಫ್ರೆಂಡ್ಸ್ ಎಲ್ಲ ನೋಡ್ತಾರೆ. ಆಕೆ ಹೆಣ್ಣು ಮಗಳಿರ್ಬೋದು, ನಮ್ಮ ಜೊತೆ ಓಡಾಡೋದು ಗಂಡು ಮಗ ಇರ್ಬೋದು. ಆದರೆ ಇಲ್ಲಿ ಬ್ರಹ್ಮಚಾರ್ಯ ಅನ್ನೋದಿದೆ ನೋಡ್ರಿ. ಒಂದು ವೇಳೆ ಅವ್ರಿಗೆ ಮದುವೆ ಆಗಿಲ್ಲ ಅಂದರೆ, ಈ ಸ್ವಾಮಿ ಗ್ಯಾರಂಟಿ ನಮ್ಮ ಹುಡುಗಿನ ಬ್ರಹ್ಮಚಾರಿ ಮಾಡಕ್ಕೆ ಬಿಡ್ತಾನೆ, ನಮ್ಮ ಹುಡುಗಿಗೆ ಮದುವೆನೇ ಇಲ್ದಾರ ಆಗ್ಬಿಡುತ್ತೆ ಅಂತ ಅವರು ಗಲಾಟೆ ಮಾಡ್ತಾರೆ. ನಾನಾ ರೀತಿಯಲ್ಲಿ ಆಡ್ಕೊತಾರೆ ಹುಡುಗಿ ಕಡೆಯವರು, ನಮ್ಮ ಹತ್ರ ವಿದ್ಯಾಭ್ಯಾಸ ಮಾಡೋ ಹುಡುಗಿ ಕಡೆಯವರು. ಅದೇ ರೀತಿ ಸೇಮ್ ಹುಡುಗ, ಒಂದು ವೇಳೆ ಹುಡುಗ ಆಗಿದ್ರೆ, ನಮ್ಮ ಹತ್ರ ವಿದ್ಯೆ ಕಲಿತಾ ಇದ್ರೆ, ಅಯ್ಯೋಯ್ಯೋ ಇವನಿಗೇನು ಬಂತು, ಹೋಗಿ ಸಾಧುಗಳ ಥರ ಸೇರ್ಕೊಬಿಟ್ಟಿದ್ದಾರೆ, ಇವನು ಸನ್ಯಾಸಿ ಆಗೋದ, ಇನ್ನು ಅಷ್ಟೇ ಬ್ರಹ್ಮಚಾರಿ, ಸನ್ಯಾಸಿ ಆಗೋದ, ಮದುವೆ ಆಗಲ್ಲ. ಈ ಪ್ರತಿ ವಿಚಾರಕ್ಕೂ ಬ್ರಹ್ಮಚಾರಿ 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 ಈ ಪದ ಬರುತ್ತೆ. ಎಲ್ಲ ಮಠಕ್ಕೆ ಸೇರಿಸ್ಕೊಬಿಡ್ತಾರೆ, ಇವ್ರ ಜೊತೆ ಕರ್ಕೊಂಡು ಹೊರಟೋಗ್ತಾರೆ. ಈ ರೀತಿ ಭಯ 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 ಸಂಸಾರಿಗಳು.
ಅಲ್ವಾ? ನೀವು ಕೇಳಿರ್ತೀರಿ. ಹಿಂಗಿರುವಾಗ ಹುಡುಗರ ಪಾಡ ಹಿಂಗಿರುವಾಗ ಇನ್ನು ಮದುವೆ ಮಾಡ್ಕೊಂಡು 3 ತಿಂಗಳಾಗಿಲ್ಲ ಅವ್ರು ಏನಾದರೂ ನಮ್ಮ ಜೊತೆ ಸೇರಿಬಿಟ್ರೆ ಅವ್ರ ಕತೆ ಏನು? ಈ ಕಡೆ ಹುಡುಗನಿಗೆ ಅತ್ತೆ ಮಾವನ ಕತೆ ಏನು? ಹುಡುಗಿಗೆ ಅತ್ತೆ ಮಾವನ ಕತೆ ಏನು? ಅಥವಾ ಅಪ್ಪ ಅಮ್ಮಗಳು ಇವ್ರ ಕಡೆ ಅವ್ರ ಕಡೆ, ಹುಡುಗಿ ಕಡೆ ಹುಡುಗನ ಕಡೆ, ಇವ್ರಿಗೇನೋ ಬಂತು ಇವಳಿಗೇನೋ ಬಂತು, ಹೋಗಿ ಗುರುಗಳ ಹತ್ರ ಸೇರ್ಕೊಬಿಟ್ಟಿದ್ದಾರೆ. ಅರೆ ಹಂಗಾರೆ ಇವರು ಕತೆ ಇಷ್ಟನಾ? ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕಾ? ಯಾಕಂದ್ರೆ ಅವ್ರು ಏನೋ ಮಂತ್ರ ಹೇಳ್ಕೊಡ್ತಾರೆ, ಜಪ ತಪ ಮಾಡೋದು ಹೇಳ್ಕೊಡ್ತಾರೆ, ಧ್ಯಾನ ಮಾಡೋದು ಹೇಳ್ಕೊಡ್ತಾರೆ. ಆದರೆ ಇವ್ರನ್ನ ಬ್ರಹ್ಮಚಾರ್ಯ ಮಾಡೋಕೆ ಬಿಡ್ತಾರಲ್ಲ. ಹೆಂಡ್ತಿ ಗಂಡ ಕತೆ ಏನೀಗ? ಒಂದು ವೇಳೆ ಹುಡುಗಿ ನಮ್ಮ ಹತ್ರ ಇದ್ದರೆ ಅರೆ ಅವ್ರನ್ನ ಕತೆ ಏನು? ಈ ಅಮ್ಮ ಅಲ್ಲಿ ಸೇರ್ಕೊಬಿಟ್ಟಿದ್ದಾರೆ ಈ ರೀತಿ. ಅದೇ ಹುಡುಗ ಸೇರ್ಕೊಬಿಟ್ರೆ ಅರೆ ಇವನು ಸೇರ್ಕೊಬಿಟ್ರೆ ಆಯಮ್ಮನ ಕತೆ ಏನು? ಆ ಹುಡುಗಿ ಸೇರ್ಕೊಬಿಟ್ರೆ ಅರೆ ಹುಡುಗಿ ಗುರುಗಳ ಹತ್ರ ಸೇರ್ಕೊಬಿಟ್ಟಿದ್ದಾಳೆ, ಆಯಪ್ಪ ಕತೆ ಏನು, ಅವನ ಕತೆ ಏನು? ಈ ರೀತಿ ಆಲೋಚನೆಗಳು ಬರುತ್ತೆ ಅಲ್ವಾ? ನನಗೆ ಸಾಕಷ್ಟು ಮಂದಿ ಮದುವೆ ಆಗಿ 3 ತಿಂಗಳು 4 ತಿಂಗಳಿಗೆ ಆಗಿರೋರು ಕೂಡ ನನಗೆ ಕ್ವಶ್ಚನ್ ಕೇಳಿದ್ರು. ನನ್ನ ಫೋನಲ್ಲಿ ಆನ್ಲೈನ್ ಕ್ಲಾಸ್ ಸೇರ್ಕೋಬೇಕಾರೆ ಪ್ರಶ್ನೆ ಕೇಳಿದ್ರು, ಗುರುಗಳೇ ಏನಿಲ್ಲ ಒಂದು ಸಮಸ್ಯೆ ಅಂದರು. ನಾನು ಹೇಳಿದೆ, ಹೇಳಪ್ಪ ಏನು ಕತೆ ಹೇಳು ಅಂದೆ. ಏನಿಲ್ಲ ಗುರುಗಳೇ, ನನ್ನ ಮದುವೆ ಆಗಿ ಒಂದು 3 ತಿಂಗಳಾಗಿದೆ ಅಷ್ಟೇ, ನಾನು ನಿಮ್ಮ ಹತ್ರ ಕಲಿಬೇಕಂತಿದ್ದೀನಿ ಆನ್ಲೈನ್ ಕ್ಲಾಸಲ್ಲಿ. ಏನು ಮಾಡೋದು, ಮದುವೆ ಆಗಿದ್ದೀನಿ, ಬ್ರಹ್ಮಚಾರ್ಯ ಅಲ್ಲ ಹೆಂಗೆ ಗುರುಗಳೇ ಅಂದ. ಆಗ ನಾನು ಹೇಳಿದೆ, ನೋಡಪ್ಪ ನಾನು ಕೂಡ ಮದುವೆ ಮಾಡ್ಕೊಂಡಿದ್ದೀನಿ, ನನಗೆ 3 ಮಕ್ಕಳಾಗಿದೆ, ಆಲ್ರೆಡಿ ನಾನು ವೀಡಿಯೋಗಳು ಶೇರ್ ಮಾಡಿದ್ದೀನಿ, ಯೋಗಿ ಜೀವನ ಸತ್ಯಕತೆ ಅಂತ. ಒಂದು ಸಾರಿ ನೋಡಪ್ಪ, ನಾನು ಹಿಂದ್ಗಡೆ ಹಾಕಿದ್ದೀನಿ ವೀಡಿಯೋಗಳು ನಂದು. ನಾನು ಮದುವೆ ಮಾಡಿಕೊಂಡು ಸಾಧನೆಯಲ್ಲೇ ಇದ್ದೆ. ಮದುವೆ ಮಾಡ್ಕೊಳ್ಳೋಕೆ ಮುಂಚೆನೂ 13 ವಯಸ್ಸಿಂದ ಈ ವೀರ ಹನುಮಾನ್, ಜಯಶ್ರೀ ವೀರ ಹನುಮಾನ್ ಅವ್ರನ್ನ ಆರಾಧಿಸ್ಕೊಂಡು ಬಂದೆ. ಆಮೇಲೆ ಹನುಮಂತನೇ ಯಾರ ಸ್ವರೂಪ? ಹನುಮಂತನು ಆ ರುದ್ರಾವತಾರೆ ಈಶ್ವರನ ಸ್ವರೂಪ ಅಲ್ವಾ? ಯಾರು? ಹನುಮಂತನು. ಆ ಹನುಮಂತನು ಸೀತಾರಾಮರ ಭಕ್ತ ಅಲ್ವಾ? ಹಂಗಂತ ಹನುಮಂತ ಸೀತಾರಾಮರ ಭಕ್ತ ತಾನೆ. ಹಂಗಾರೆ ಸೀತಾರಾಮ ರಾಮನ ಹೃದಯದಲ್ಲಿ ಹನುಮ ಇರ್ತಾನೆ, ಹನುಮನ ಹೃದಯದಲ್ಲಿ ಶ್ರೀರಾಮ ಇರ್ತಾನೆ ಅಲ್ವಾ? ರಾಮ ಸೀತಾ ಫ್ಯಾಮಿಲರ್ಗಳಲ್ವಾ? ಅವ್ರೇನು ಬ್ರಹ್ಮಚಾರಿಗಳ? ಅವ್ರಿಗೇನು ಆಗಲಿಲ್ವಾ? ಲವಕುಶ ಹುಟ್ಟಲಿಲ್ವಾ? ಅಷ್ಟೇ ಯಾಕೆ, ಹನುಮಂತನ ಅಪ್ಪ ಅಮ್ಮ ಯಾರು? ಅಂಜನಾದೇವಿ ಕೇಸರಿರಾಜ್ ಅಲ್ವಾ? ಅಷ್ಟೇ ಯಾಕೆ, ಶಿವ ಹನುಮಂತನೇ ಶಿವ, ರಾಮನೇ ಶ್ರೀಮನ್ನಾರಾಯಣ ಅಲ್ವಾ? ಪಾರ್ವತಿಯರು ಗಂಗೆಯರು ಅಲ್ವಾ? ಹೀಗೆ ಬ್ರಹ್ಮಚರ್ಯ ಅನ್ನೋದು ಕೆಲವರು ಹೇಳ್ತಾರೆ, ಆದರೆ ಬೇಕು ಬ್ರಹ್ಮಚರ್ಯ. ಎಲ್ಲಿ? ಮಠಾಧಿಪತಿಗಳು, ಸ್ಕೂಲುಗಳಿರುತ್ತೆ, ಹಾಸ್ಪಿಟ್ಲಿರುತ್ತೆ. ನಾಥ ನೀವು ಕೇಳಿರ್ಬೋದು, ಬಾಲಗಂಗಾಧರನಾಥ, ನಿರ್ಮಲಾನಂದನಾಥ, ಶಿವಕುಮಾರ ಸ್ವಾಮೀಜಿಗಳು, ಗೌರಿಶಂಕರ ಸ್ವಾಮಿಗಳು ಅವೆಲ್ಲ ಮಠಾಧಿಪತಿಗಳು. ಅಲ್ಲಿ ಸ್ಕೂಲುಗಳಿರುತ್ತೆ, ಹಾಸ್ಪಿಟ್ಲ್ಗಳಿರುತ್ತೆ. ಅಲ್ಲಿ ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು. ಗುರುಕುಲಗಳಿರುತ್ತೆ, ವಿದ್ಯಾರ್ಥಿಗಳು ಪಾಠ ಕಲಿತಾರೆ. ಅಲ್ಲಿ ಮಠದ ಮೇಲೆ ಅಧಿಪತಿ ಮಾಡ್ತಾರೆ ಅವ್ರನ್ನ. ಏತಕ್ಕೆ? ಕಾಲೇಜ್ ಹೆಣ್ಮಕ್ಳಿರ್ತಾರೆ, ಕಾಲೇಜು ಟೀಚರ್ ಹೆಣ್ಮಕ್ಳಿರ್ತಾರೆ, ಎಷ್ಟೋ ಜನ ಕೆಲಸ ಕಾರ್ಯ ಮಾಡೋರು ಹೆಣ್ಮಕ್ಳಿರ್ತಾರೆ. ಅವ್ರ ಮೇಲೆ ಕೆಟ್ಟ ದೃಷ್ಟಿ ಬೀರಬಾರ್ದು ಮಠಾಧಿಪತಿ, ಒಂದು ಕಾರಣ. ಎರಡನೇ ಕಾರಣ, ತಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ಇಂದ್ರಿಯ ಆಸಕ್ತಿ ಇರಬಾರ್ದು. ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಲೋಭ, ಶೋಕ, ಮೋಹ, ಭಯ, ದಾಹ, ಹಸಿವು, ನಿದ್ರೆ ಇಷ್ಟೊಂದನ್ನು ತಮ್ಮ ಅಧೀನದಲ್ಲಿಟ್ಕೋಬೇಕು, ಕಂಟ್ರೋಲ್ ಇಟ್ಕೋಬೇಕು. ಯಾರು? ಮಠಾಧಿಪತಿ ಆದವರು. ಆವಾಗಲೇ ಅವರು ಎಲ್ಲರಿಗೂ ತಂದೆ, ಗುರು, ದೇವರು ಅನಿಸ್ಕೊಳ್ತಾರೆ. ಒಬ್ಬ ಒಳ್ಳೆಯ ಸಮಾಜ ಸುಧಾರಕ ಅಂತ ಮಠಾಧಿಪತಿ ಅನಿಸ್ಕೊಳ್ತಾನೆ ಅಲ್ವಾ? ಭಕ್ತರು, ನೀವೆಲ್ಲ ಭಕ್ತರು ಆ ಗುರುವನ್ನು ನಂಬ್ತೀರ. ನಮ್ಮ ಗುರುಗಳು, ನಮ್ಮ ಸ್ವಾಮೀಜಿಗಳು ಅಂತ ಹೆಣ್ಮಕ್ಳು ಗಂಡ್ಮಕ್ಳು ತಮ್ಮ ಒಳಗಿರುವ ಕಷ್ಟಗಳೆಲ್ಲವನ್ನೂ
ಒಂಚೂರು ಬಚ್ಚಿಟ್ಕೊಳ್ದೆ ಗುರುಗಳ ಹತ್ರ ಹೇಳ್ಕೊಳ್ತಾರೆ. ನಾನು ನಿಜ ಹೇಳ್ತೀನಿ ಇವರೇ, ನನ್ನ ಹತ್ರ ಹೆಣ್ಮಕ್ಳು ಎಷ್ಟೋ ಜನ ಪಾಪ ಅವ್ರ ಪರ್ಸ್ನಲ್ ವಿಚಾರಗಳೆಲ್ಲ ಹೇಳ್ಕೊಂಡಿದ್ದಾರೆ. ಯಾರ್ಯಾರ ಹೆಣ್ಮಕ್ಳಿಗೆ ಬೇರೆ ಬೇರೆ ಗುರುಗಳು ಮೋಸ ಮಾಡಿದ್ದಾರೆ, ಬಳಸ್ಕೊಂಡಿದ್ದಾರೆ ಕೂಡ, ಅದು ಕೂಡ ಹೇಳ್ಬಿಟ್ಟಿದ್ದಾರೆ ಓಪನ್ನಾಗಿ. ಹೌದು ಗುರುಗಳೇ, ನಮ್ಮನ್ನು ಬಳಸ್ಕೊಂಡು ಮೋಸ ಮಾಡಿದ್ದಾರೆ, ಆ ಸ್ವಾಮೀಜಿ ಹಿಂಗೆ ಮಾಡಿದ್ದಾನೆ, ಇವನು ಯಾರೋ ಪೂಜಾರಿ ಹಿಂಗೆ ಮಾಡಿದ್ದಾನೆ, ಇನ್ಯಾರೋ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾರೆ, ನಮ್ಮೆಲ್ಲ ಹಿಂಗೆ ಹಿಂಸೆ ಕೊಡ್ತಾರೆ, ಲೈಂಗಿಕವಾಗಿ ಹಿಂಸೆ ಕೊಡ್ತಾರೆ, ಹಾಗೆ ಹೀಗೆ ಪಾಪ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ನಾನು ಅವ್ರಿಗೇನೋ ಒಂದು ನನ್ನ ಕೈಲದ ಮಟ್ಟಿಗೆ ಸಲಹೆ ಕೊಟ್ಟಿದ್ದೀನಿ. ಹಾಗೆ ನನ್ನಲ್ಲಿರುವ ದೈವ, ನನ್ನದೇ ಆದ ಒಂದು ಟೀಮ್ ಇದೆ. ಓಂ ಶ್ರೀ ಅಷ್ಟನಾಗ, ಓಂ ಶ್ರೀ ಅಷ್ಟರುದ್ರ, ಓಂ ಶ್ರೀ ಅಷ್ಟಭೈರವ ಅಂತ ನನ್ನದೇ ಒಂದು ಟೀಮ್, ಇನ್ನೂ ದೊಡ್ಡದಾಗಿ ಎಕ್ಸ್ಟ್ರಾ. ಓಂ ಶ್ರೀ ಗಣನಾಥನಿಂದ ಕುಮಾರಸ್ವಾಮಿವರೆಗೂ ಎಲ್ಲ ದೇವತಾ ಶಕ್ತಿ ಗಣಗಳು ನನ್ನ ಸಪೋರ್ಟ್ಗೆ ಇರ್ತಾರೆ ಅಂತ ಅಂದ್ಕೊಂಡು ನಾನು ಅವ್ರಿಗೆ ಭರವಸೆ ಕೊಡ್ತೀನಿ, ಅವ್ರಿಗೆ ರಕ್ಷಣೆ ಮಾಡಿ ಒಳ್ಳೇದು ಮಾಡಿ ಅಂತ. ಇದು ಯಾಕೆ ಹೇಳಿದೆ ವಿಚಾರ ಅಂದರೆ, ಮಠಾಧಿಪತಿ ಆದವರು ಕಾಮ ಕ್ರೋಧ ಮದ ಮಾತ್ಸರ್ಯಗಳಿಂದ ಅವು ಎಲ್ಲವನ್ನ ಬಿಟ್ಟು ನಿರ್ಮಲವಾದ ಮನಸ್ಸಿಟ್ಕೋಬೇಕು. ಅಲ್ಲಿ ಕಟ್ಟುಪಾಡುಗಳಿರುತ್ತೆ, ಇದು ಒಂದು. ಹಾಗೆ ಋಷಿಮುನಿಗಳು ತಮ್ಮ ಶಿಷ್ಯರಿಗೆ ಇದನ್ನೇ ಬೋಧನೆ ಮಾಡ್ತಿದ್ರು. ಯಾರ್ಯಾರು ದೀಕ್ಷೆ ಕೊಡ್ತಾರೆ ಗುರುಗಳು, ಆಯಾ ಗುರುಗಳು ತಮ್ಮ ಶಿಷ್ಯರಿಗೆ ಭಕ್ತರಿಗೆ ಇದನ್ನೇ ಬೋಧನೆ ಮಾಡ್ತಿದ್ರು. ಆದರೆ ಮಧ್ಯದಲ್ಲಿ ಕೆಲವರು ತಪ್ಪುಗಳು ಮಾಡ್ತಾರೆ, ಜೈಲು ಸೇರ್ತಾರೆ, ಅದೇನು ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರು ಇರ್ತಾರೆ ಎಲ್ಲ ಕಡೆ ಕೆಟ್ಟವ್ರು, ಹಾಗಂತ ಎಲ್ಲರೂ ಕೆಟ್ಟವರಲ್ಲ ಅಲ್ವಾ. ನೆಕ್ಸ್ಟು, ಇದು ಬ್ರಹ್ಮಚರ್ಯದ ಬಗ್ಗೆ ಹೇಳಿದೆ. ಇಲ್ಲಿ ಬ್ರಹ್ಮಚರ್ಯ ಅವ್ರಿಗೆ ಮಾತ್ರ ಸೀಮಿತ, ಆದರೆ ಮಠಾಧಿಪತಿ ಆದರೆ ಮಾತ್ರ ಸೀಮಿತ. ಆದರೆ ಎಲ್ಲ ಮಠಗಳಲ್ಲೂ ಹಂಗಿಲ್ಲ ರೂಲ್ಸ್. ಅವರ ಗುರುಪರಂಪರೆಯಿಂದ ಬಂದಿರುತ್ತೆ ಬ್ರಹ್ಮಚರ್ಯ, ಅಲ್ಲಿ ಮಾತ್ರ ಅಷ್ಟೇ ಸೀಮಿತ, ಎಲ್ಲ ಕಡೆ ಹಂಗಿಲ್ಲ. ಉದಾಹರಣೆಗೆ ನಾನು ಗೃಹಸ್ಥಾಶ್ರಮ ವಾಸಿ, ಹಾಗೆ ಬೇರೆ ಬೇರೆ ಪಂಗಡಗಳಿರುತ್ತೆ. ಕೆಲವರು ಬ್ರಹ್ಮಚರ್ಯವನ್ನೇ ಪಾಲಿಸಬೇಕು ಅಂಥ ಮಠಗಳಿರುತ್ತೆ. ಇನ್ನು ಕೆಲವು ಪಾಲನೆ ಮಾಡಬೇಕಾದ ಅಗತ್ಯ ಇಲ್ಲ. ಸಂಸಾರದಲ್ಲಿ ಇದ್ದುಕೊಂಡೆ ಗಂಡ, ಹೆಂಡತಿ, ತಂದೆ, ತಾಯಿ, ಮಕ್ಕಳು, ಸೊಸೆಗಳು, ಮೊಮ್ಮಕ್ಕಳು, ತಾತ, ಅಜ್ಜಿ, ಅಕ್ಕ, ಭಾವ, ನಾದಿನಿ, ಮೈದ, ಚಿಕ್ಕಮ್ಮ, ಚಿಕ್ಕಪ್ಪ, ದೊಡ್ಡಮ್ಮ, ದೊಡ್ಡಪ್ಪ, ಅಣ್ಣ, ತಮ್ಮ, ತಂಗಿ, ಅಕ್ಕ, ಅವ್ರ ಮಕ್ಕಳು, ಇವ್ರ ಮಕ್ಕಳು, ಎಲ್ಲ ಒಟ್ಟಿಗೆ ಬಾಳ್ಬೇಕು ಪ್ರೀತಿಯಿಂದ. ಯಾರು ಮನೆ ಬಿಟ್ಟು ಹೋಗಬೇಕಾದ ಅಗತ್ಯ ಇಲ್ಲ. ಯಾರು ಮನೆ ಬಿಟ್ಟು ಹೋಗಬೇಕಾದ ಅಗತ್ಯ ಇಲ್ಲ. ಯಾರು ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾದ ಅಗತ್ಯ ಇಲ್ಲ. ನೀವು ರುದ್ರಾಕ್ಷಿ ತಗೊಳ್ಳಿ, ಇದು ಮೊದಲನೇ KG ಇದ್ದಂಗೆ. ನಾವು ದೀಕ್ಷೆ ಕೊಡ್ತೀನಿ, ನಾನೇ ರುದ್ರಾಕ್ಷಿ ಕೊಡ್ತೀನಿ. ನೀವು ಯಾವುದೇ ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾಗಿಲ್ಲ. ಆದರೆ ಕೆಲವೊಂದು ಸಮಯದಲ್ಲಿ ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾಗತ್ತೆ. ಅದು ಹೇಗಪ್ಪ ಅಂದರೆ, ನೀವು ಹನುಮಾನ್ ಭಕ್ತರು ಅಥವಾ ಅಯ್ಯಪ್ಪ ಸ್ವಾಮಿ ಭಕ್ತರು ಅಥವಾ ಶನೇಶ್ವರ ಸ್ವಾಮಿ ಭಕ್ತರಾಗಿದ್ದರೆ ಮಾತ್ರ ಬ್ರಹ್ಮಚರ್ಯವನ್ನು ಆಯಾ ಟೈಮ್ಗಳಲ್ಲಿ ಪಾಲಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಲು, ನಾವು ಸೋಮವಾರದಿಂದ ತಗೊಳ್ಳೋಣ. ಸೋಮವಾರ ನೀವು ಸೋಮೇಶ್ವರನ ಭಕ್ತರಾಗಿದ್ದರೆ, ಈಶ್ವರ ಅಂದರೆ ಚಂದ್ರದೇವ, ಚಂದ್ರಶೇಖರ. ಸೋಮ ಅಂದರೆ ಚಂದ್ರನ ಮನಸ್ಸು, ಚಂದ್ರನ ಪ್ರಭಾವಳಿ ಶಕ್ತಿ ಅಸ್ಥಿರ, ಅಷ್ಟೇ ಸುಂದರ ಕೂಡ ಹೌದು. ಹುಣ್ಣಿಮೆ ರಾತ್ರಿಯಲ್ಲಿ ಚಂದ್ರನ ಬೆಳಕಲ್ಲಿ ಹೀಗೆ ಎಷ್ಟೆಷ್ಟೋ, ಅದರಲ್ಲ ಚೈತ್ರ ಮಾಸದಲ್ಲಿ, ವಸಂತ ಮಾಸದಲ್ಲಿ ಹುಣ್ಣಿಮೆ ಎದುರಂಗಿರುತ್ತೆ ಅಲ್ವಾ, ಅದೆಲ್ಲ ಸುಂದರವಾಗಿರುತ್ತೆ ಪ್ರೇಮಿಗಳಿಗೆ, ಪ್ರೇಮಿಗಳಿಗೆ. ಅಲ್ಲೇನು ಬ್ರಹ್ಮಚರ್ಯ ಬೇಕಾಗಿಲ್ಲ. ಒಳ್ಳೆ ಹುಣ್ಣಿಮೆ ರಾತ್ರಿಯಲ್ಲಿ ಪ್ರಶಾಂತವಾದ ನಕ್ಷತ್ರಗಳು ಕಾಣ್ತಾ ಇರುತ್ತೆ, ಆಕಾಶ ಎಲ್ಲ ತಿಳಿಯಾಗಿರುತ್ತೆ. ಎಲ್ಲ ನೋಡಿದ್ರೂ ಮಾವು ಬೇವು ಎಲ್ಲ ಚಿಗರೆ ಹೂಗಳು ಬಿಟ್ಟಿರುತ್ತೆ, ಕೋಗಿಲೆಗಳು ಕೂಗ್ತಾ ಇರುತ್ತೆ, ನವಿಲುಗಳು ಕುಣಿತಾ ಇರ್ತವೆ, ಮಲಗಳು ಓಡಾಡ್ತಾ ಇರ್ತವೆ, ನಾಯಿ ಮರಿಗಳು ಅಮ್ಮನ ಜೊತೆ, ನಾಯಿ ಮರಿಗಳು ಅಣ್ಣ ತಮ್ಮಂತೆ ಆಟ ಆಡ್ತಿರ್ತವೆ, ಜಿಂಕೆ ಮರಿಗಳು ಓಡಾಡ್ತಿರ್ತವೆ. ಇಂಥ ಸಮಯದಲ್ಲಿ ಯಾರು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಅಂತ ಹೇಳೋದಿಲ್ಲ.
ಈ ಮಾಸ ಇರೋದೇ ಒಳ್ಳೆ ಅನ್ಯೋನ್ಯವಾಗಿ ಬದುಕೋಕ್ಕೆ, ಹೆಂಡತಿ ಗಂಡ ಪ್ರೇಮಿಗಳು ಸಂತೋಷವಾಗಿ ಬದುಕಲಿಕ್ಕೆ, ಪ್ರೀತಿ ಪ್ರೇಮದಿಂದ ಇರಲಿಕ್ಕೆ. ಅದೇನೋ ಲಾಲ್ ಬಾಗು, ಕಬ್ಬನ್ ಪಾರ್ಕೋ, ಇನ್ನೊಂದು ಪಾರ್ಕೋ, ಮತ್ತೊಂದು ಪಾರ್ಕೋ. ನಾನೇ ನೋಡಿದ್ದೀನಲ್ಲಿ. ಆ ಲಾಲ್ ಬಾಗ್ಗೆ ಹೋಗಿದ್ದೆ 1 ಸಾರಿ 2 ಸಾರಿ, ಸುಮಾರು ಸಾರಿ ಹೋಗಿದ್ದೀನಿ. ಸುಮಾರು ವರ್ಷಗಳಿಂದ ಇವರೇ ಒಂದು 20 ವರ್ಷಗಳಿಂದ ಇಟ್ಕೊಬಿಡಿ, ಇಲ್ಲ 15 ವರ್ಷಗಳಿಂದ ಲಾಲ್ ಬಾಗ್ ಹೋಗಿದ್ದೀನಿ. ಆಮೇಲೆ ಹೋಗಿಲ್ಲ. ಮಾಡ್ಕೊಳ್ಳಿ ಬಿಡಿ, ನಾವೇನು ಮಾಡೋಕ್ಕಾಗುತ್ತೆ. ಪ್ರೀತಿ ಮಾಡಬಾರ್ದು, ಪ್ರೇಮ ಮಾಡಬಾರ್ದು ಅಂತ ಹೇಳಲ್ಲ. ಪ್ರೀತಿ ಪ್ರೇಮ ದೈವ ಸ್ವರೂಪ, ಪ್ರೀತಿ ಪ್ರೇಮ ದೈವ ಸ್ವರೂಪ ಅಂತಾರೆ. ಆದರೆ ಸಂಸ್ಕಾರ, ಒಂದು ಒಳ್ಳೆಯ ಸಂಸ್ಕಾರ, ಸಭ್ಯತೆ ಅಲ್ವಾ, ಯಾರ್ಯಾರೋ ನೋಡ್ತಾರನ್ನೋ ಭಯ ಇರಬೇಕಾ ಬೇಡವಾ? ಇರಬೇಕಲ್ವಾ? ಅದು ಸೌಜನ್ಯತೆ, ಒಂದು ಸಭ್ಯತೆ, ಇವೆಲ್ಲ ಇರಬೇಕು. ಅದಕ್ಕೆ ಎಲ್ಲಿ ಮಾಡ್ಕೋಬೇಕು, ಹೆಂಗೆ ಮಾಡ್ಕೋಬೇಕು, ಹೇಗಿರಬೇಕು, ಅದಕ್ಕೊಂದು ನಿಯಮ ಇರುತ್ತಲ್ವ, ಅದನ್ನು ಉಲ್ಲಂಘನೆ ಮಾಡಬಾರ್ದು. ನಿಯಮಗಳನ್ನು, ಸಿದ್ಧಾಂತಗಳನ್ನು, ಸಂಸ್ಕಾರವನ್ನು ಉಲ್ಲಂಘನೆ ಮಾಡಬಾರ್ದು ಅಲ್ವಾ? ಅದನ್ನು ಕೂಡ ಪಾಲನೆ ಮಾಡಬೇಕು. ಓಕೆ, ಬ್ರಹ್ಮಚರ್ಯ ಪಾಲನೆ ಮಾಡಿ. ಯಾವಾಗ ಮಠಾಧಿಪತಿ ಆಗ್ತೀರಾ ಅಲ್ಲಿ ಬ್ರಹ್ಮಚರ್ಯ ಪಾಲನೆ ಮಾಡಿ. ಹನುಮಂತನ ಸಿದ್ಧಿ ಮಾಡ್ಕೊಳ್ತೀರಾ, ಹನುಮಂತನ ಸಿದ್ಧಿ ಮಾಡ್ಕೋಬೇಕೀಗ. ಸೋಮವಾರ ಚಂದ್ರನ ಬಗ್ಗೆ, ಶಿವನ ಬಗ್ಗೆ ಹಾಗೇನು ನೀವು ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾದ ಅಗತ್ಯ ಇಲ್ಲ. ಆರಾಮ್ಸೆ ಹೆಂಡತಿ ಗಂಡ ಇರ್ರಿ, ಇನ್ನೂ ಹೆಚ್ಚಾಗಿ ಪ್ರೀತಿಸ್ರಿ. ಆ ಟೈಮಲ್ಲಿ ಒಳ್ಳೆಯ ಮಕ್ಕಳಾಗುತ್ತೆ, ಕುಟುಂಬ ಚೆನ್ನಾಗಿರುತ್ತೆ, ಹೆಂಡತಿ ಗಂಡ ಅನ್ಯೋನ್ಯವಾಗಿರ್ತೀರ. ಬರೀ ಕಾಮದ ದೃಷ್ಟಿಯಿಂದ ನೋಡಬಾರ್ದು ಹೆಂಡತಿ ಗಂಡ, ಪ್ರೀತಿ ಹೃದಯದಿಂದ ನೋಡಬೇಕು. ಭಾವನೆಗಳು, ಶರೀರ ನೋಡಬಾರ್ದು. ಶರೀರದ ಮೇಲೆ ಮೋಹ ಇಟ್ಕೊಂಡು ಕಾಮ ಇಟ್ಕೊಂಡ್ರೆ ಅದೇನಾಗುತ್ತೆ? ಬರೀ ತೃಷೆ, ಕಾಮ ತೃಷೆ ತೀರಿಸ್ಕೊಳ್ಳೋ ತೀಟೆ. ನೋ ನೋ ನೋ, ಅದಲ್ಲ. ಪ್ರೀತಿ ಹೃದಯದಿಂದ ಭಾವನೆಗಳು, ಒಳ್ಳೆ ಭಾವನೆ. ನನ್ನ ಹೆಂಡ್ತಿ, ನನ್ನ ಗಂಡ, ನಾವಿಬ್ಬರು ಒಂದೇ ಪ್ರಾಣ, ನಾವಿಬ್ಬರು ಪ್ರೇಮಿಗಳು, ಒಂದೇ ಜೀವ, ಒಂದೇ ಜೀವ, ಒಂದೇ ಜೀವ. ಆ ಥರ ಇರು. ಅದು ನಿಜವಾದ ಪ್ರೀತಿ ಪ್ರೇಮ ದೈವ ಸ್ವರೂಪ. ಸುಮ್ಮನೆ ಅದೇನೋ ತೀಟ ತೀರಿಸ್ಕೊಳಕ್ಕೆ ಮಾಡ್ಕೊತಾರಲ್ಲ, ನೋ ನೋ ನೋ, ಅದು ಸರಿ ಇಲ್ಲ. ಕರೆಕ್ಟಾ? ಓಕೆ, ಇನ್ನು ನೆಕ್ಸ್ಟ್ ನೋಡೋಣ. ಹಂಗಾರೆ ಧ್ಯಾನ ಮಾಡ್ಬೋದಾ? ಖಂಡಿತ ಮಾಡ್ಕೊಳ್ಳಿಯಪ್ಪ, ಯಾರು ಬೇಡ ಅಂತಾರೆ. ರಾತ್ರಿ ಮಲಗ್ತಿರಲ್ಲಪ್ಪ 8 ಗಂಟೆಗೆ 12 ಗಂಟೆಗೆ ಮಲಗೋವಾಗ ಒಂದು ಸಾರಿ ಸ್ವಲ್ಪ ಸ್ನಾನ ಮಾಡಿ ಧ್ಯಾನ ಮಾಡ್ಕೊಳ್ಳಿ. ಪ್ರೀತಿ ಪ್ರೇಮ ನೋ ಪ್ರಾಬ್ಲಮ್, ಇದ್ಕೊಳ್ಳಿ. ನೀವೇನು ಬೇಕಾ ಮಾಡ್ಕೊಳ್ಳಿ. ಫ್ಯಾಮಿಲಿಯವ್ರ ಕೆಲಸಗಳು, ಮದುವೆ ಆಗಿರೋರು. ನಮ್ಮ ಹುಡುಗ ಒಬ್ರು ಕೇಳಿದ್ರು, ಗುರುಗಳೇ 3 ತಿಂಗಳಾಗಿದೆ ಮದುವೆ, ನಾನು ಏನು ಮಾಡೋದು ಅಂತ. ಅದಕ್ಕೆ ಆನ್ಸರ್ ಮಾಡ್ತಾಯಿದ್ದೀನಿ. ಮಾಡ್ಕೊಳ್ಳಿಯಪ್ಪ, ನಿಮ್ಗೇನು ಬೇಕಾ ಮಾಡ್ಕೊಳ್ಳಿ. ಮಾಡ್ಕೊಂಡಿರೋದೇ ಮದುವೆ, ಆರಾಮ್ಸೆ ಆರಾಮಿರಕ್ಕಲ್ವಾ. ಇದು ಶರೀರ, ಜೀವ ನೋಡ್ರಿ. ಭೌತಿಕ ಶರೀರ, ದೇಹ, ಮನಸ್ಸು, ಭಾವನೆಗಳು ಸೂಕ್ಷ್ಮ ಶರೀರ, ಅದರೊಳಗೆ ಪ್ರಾಣ ಶರೀರ, ಅದರೊಳಗೆ ಜೀವಾತ್ಮ ಶರೀರ, ಅದರೊಳಗೆ ಪ್ರಾಣ, ಅದರೊಳಗೆ ಆತ್ಮ, ಅದರೊಳಗೆ ಪರಮಾತ್ಮ. ಎಲ್ಲ ಕಡೆ ಜೀವಾತ್ಮನಿಗೆ ಬದುಕೋ ಹಕ್ಕಿದೆ ಜಗತ್ತಿನಲ್ಲಿ. ಜೀವಾತ್ಮನಿಗೆ ಬದುಕೋ ಹಕ್ಕಿದೆ. ಒಳ್ಳೆ ಒಳ್ಳೆ ಪದಾರ್ಥಗಳನ್ನು ಕುಡಿಯೋ ಹಕ್ಕಿದೆ. ಒಳ್ಳೆ ಒಳ್ಳೆ ಊಟವನ್ನು, ಭೋಜನಗಳನ್ನು, ಸ್ವೀಟ್ಸ್ ತಿನ್ನಿ, ಜುಲಾಬಿ ತಿನ್ನಿ, ಜಾಂಗೀರ್ ತಿನ್ನಿ, ಇನ್ನೊಂದಿನ ತಿನ್ನಿ, ತಪ್ಪಿಲ್ಲ. ಆರಾಮಿರಿ. ಈ ಶರೀರ ಒಳಗಡೆ ಸೂಕ್ಷ್ಮ ಶರೀರ, ಒಳಗಡೆ ಜೀವಾತ್ಮ ಶರೀರ, ಒಳಗಡೆ ಪ್ರಾಣ ಶರೀರ, ಒಳಗಡೆ ಆತ್ಮ ಶರೀರ, ಇನ್ನೆಲ್ಲ ಕಡೆ ಪರಮಾತ್ಮ ಶರೀರ. ಆದರೆ ಇಲ್ಲಿ ಜೀವನಿಗೆ ಬದುಕೋ ಹಕ್ಕಿದೆ. ಜೀವನಿಗೆ ತನ್ನದೇ ಆದ ಅಸ್ತಿತ್ವ ಇದೆ, ತನ್ನದೇ ಆದ ಹಕ್ಕಿದೆ. ಜೀವಿಸುವ, ಭೋಗಿಸುವ ಹಕ್ಕು. ಯಾಕೆ ಅಂತ ಭಾಳ ಸೂಕ್ಷ್ಮ ಹೇಳ್ತೀನಿ. ಗ್ರಹಗಳ ಬಲದಿಂದ ಲೆಕ್ಕಾಚಾರ ಮಾಡ್ತಾರೆ. ಜಾತಕ ಅದು ಇದು, ನಕ್ಷತ್ರ ಅದು ಇದು, ನಿಮ್ಗೆ ಗೊತ್ತಿರ್ಬೋದು. ಗ್ರಹಗಳು ಅಂದರೆ ದೇವತೆಗಳು. ಆದರೆ ರಾಹು ಇದೆ ನೋಡ್ರಿ, ಅವನು ಹೆಂಗೆ ಗೊತ್ತಾ? ಚೆನ್ನಾಗಿ ತಿನ್ನಬೇಕು, ಕುಡಿಬೇಕು, ಲೈಫ್ ಎಂಜಾಯ್ ಮಾಡಬೇಕು. ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದು ಅಂತಲ್ಲ, ಚೆನ್ನಾಗಿ ಲೈಫ್ ಎಂಜಾಯ್ ಮಾಡಬೇಕು, ಆರಾಮಿರಬೇಕು. ಇದು ರಾಹು. ಕಾರಣ ಅವನಿಗೆ ತಮೋ ಪ್ರವೃತ್ತಿ. ಮೊದಲು ದೈತ್ಯನಾಗಿದ್ದ, ಆಮೇಲೆ 2 ತುಕಡೆ, ಆಮೇಲೆ ರಾಹು ಕೇತು ಆಗ್ಬಿಟ್ಟ, 2 ಆಗ್ಬಿಟ್ಟ. ಆದರೆ ತಲೆ ಇದೆಯಲ್ಲ, ಈ ಒಂದು ತಲೆ ಇದೆಯಲ್ಲ ರಾಹುದು, ಆ ಬುದ್ಧಿ ಹೆಂಗಂದ್ರೆ ಹಳೆ ಬುದ್ಧಿನೇ. ಆದರೆ ಸರ್ಪದ್ದು ಅರ್ಧ ಶರೀರಕ್ಕೆ ಇನ್ನೊಂದು ತಲೆ ಇದೆಯಲ್ಲ, ಅಲ್ಲ, ಇವನ ಶರೀರಕ್ಕೆ ತಲೆ ಇದೆಯಲ್ಲ, ಅದು ಸರ್ಪದ್ದು, ಅದು ಕೇತುಗೆ ಏನು ಬುದ್ಧಿ? ಸರ್ಪ, ದೇವತೆಗಳ ಬುದ್ಧಿ. ಮುಕ್ತಿ ಮೋಕ್ಷ ಸರ್ಪ ಕೊಡೋದಲ್ವಾ? ಸರ್ಪ ಏನು ಕೊಡುತ್ತೆ? ಮುಕ್ತಿ ಮೋಕ್ಷ ಕೊಡುತ್ತೆ. ಆ ತಲೆ, ಈ ತಲೆ ರಾಹುದು ಯಾವುದು? ದೈತ್ಯಂದು. ಇದೇನೋ ಯೋಚನೆ ಮಾಡುತ್ತೆ, ಮುಕ್ತಿಗೆ ಬೇಕಾದಕ್ಕೆ. ನೋ ಮುಕ್ತಿ ಬೇಡ. ಯಾರಾದರೂ ಮುಕ್ತಿ ಪಡಿಬೇಕಂತ ಹೋದರೆ
ಯಾರಾದರೂ ಗುರುಗಳ ಹತ್ರ ವಿದ್ಯೆ ಕಲಿಬೇಕಂತ ಹೋದರೆ, ಯಾರಾದರೂ ಮೋಕ್ಷ ಪಡಿಬೇಕಂತ ಹೋದರೆ ಈ ರಾಹು ಸುಮ್ಮನೆ ಇರಲ್ಲ. ಯಾಕಂದರೆ ಅವರೆಲ್ಲ ದೇವ್ರ ಭಕ್ತರಾಗ್ಬಿಟ್ರೆ, ಅವರೆಲ್ಲ ದೈವ ಭಕ್ತರಾಗ್ಬಿಟ್ರೆ ಆವಾಗ ದೈತ್ಯರಿಗೆ ಶಕ್ತಿ ಇರಲ್ಲ, ಶಕ್ತಿ ಕಳ್ಕೊಬಿಡ್ತಾರೆ. ದೇವತೆಗಳಿಗೆ ಶಕ್ತಿ ಹೆಚ್ಚಾಗುತ್ತೆ. ಅದನ್ನು ತಡಿಬೇಕಲ್ಲ, ಮುರಿದಾಕ್ಬೇಕಲ್ಲ. ಅದಕ್ಕೆ ರಾಹು ಏನು ಮಾಡ್ತಾನೆ, ಎಲ್ಲರಿಗೂ ಆಸೆ ಹುಡಿಸ್ತಾನೆ, ದುರಾಸೆ ಹುಡಿಸ್ತಾನೆ. ಅದಕ್ಕೆ ನೀವು ತಿನ್ನಿರಿ, ಕುಡೀರಿ, ಇನ್ನೊಂದು ಮಾಡಿರಿ, ಮತ್ತೊಂದು ಮಾಡಿರಿ, ಸ್ವಲ್ಪ ನಿಮ್ದೊಂದು ಲಿಮಿಟೇಷನಾಗಿರಬೇಕು ಜೀವನದಲ್ಲಿ. ಅದೊಂದು ಲಿಮಿಟ್ನಲ್ಲಿರಬೇಕು. ಬ್ರಹ್ಮಚಾರ್ಯ ಓಕೆ, ಒಂದು ಲಿಮಿಟು, ಎಂಜಾಯ್ ಮಾಡಿ ಲೈಫ್, ಆದರೆ ಒಂದು ಲಿಮಿಟ್. ದೈವಿ ಕಾರ್ಯಗಳನ್ನು ಯಾವ ಕಾರಣಕ್ಕೂ ಮರಿಬಾರ್ದು. ಪೂಜೆ ಮಾಡೋದು ಮರಿಬಾರ್ದು, ಜಪ ಮಾಡೋದು ಮರಿಬಾರ್ದು, ತಪ ಮಾಡೋದು ಮರಿಬಾರ್ದು, ಧ್ಯಾನ ಮಾಡೋದು ಮರಿಬಾರ್ದು. ದೈವಿ ಭಕ್ತರಾಗಿರ್ತೀರಾ, ಅದು ಎನಿ ಟೈಮ್ ನೆನಪಿರ್ಬೇಕು ನಿಮಗೆ. ಅವಾಗ ಒಳ್ಳೆ ಮಕ್ಕಳಾಗುತ್ತೆ, ದೈವಾನಂಶಂ ಸಂಭೂತ ಮಕ್ಕಳಾಗುತ್ತೆ. ನಿಮ್ಮಲ್ಲಿ ಒಳ್ಳೆ ಶಕ್ತಿ ಇರುತ್ತೆ, ಒಳ್ಳೆ ಕೆಲಸ ಸಿಗುತ್ತೆ. ನಿಮ್ಮಲ್ಲಿ ಒಳ್ಳೆ ದೈವತ್ವ ಇರುತ್ತೆ, ನಿಮ್ಮ ಓದಿದ್ರಲ್ಲಿ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ನಿಮ್ಮ ವಂಶಕ್ಕೆ ಒಳ್ಳೆ ಜ್ಞಾನ ಇರುತ್ತೆ, ವಂಶಕ್ಕೆ ಒಳ್ಳೆ ರಕ್ಷಣೆ ಇರುತ್ತೆ. ನೀವು ಈ ಶರೀರ ಬಿಟ್ಟ ಮೇಲೆ ನಿಮ್ಗೊಂದು ಒಳ್ಳೆ ಲೋಕ ಸಿಗುತ್ತೆ, ಯಾವುದೋ ಒಂದು ಒಳ್ಳೆ ಲೋಕ ಸಿಗುತ್ತೆ. ಅದು ಕೈಲಾಸ ಇರ್ಬೋದು, ವೈಕುಂಠ ಇರ್ಬೋದು, ಬ್ರಹ್ಮಲೋಕ ಇರ್ಬೋದು, ಸೂರ್ಯ ಮಂಡಲ, ವಿಘ್ನೇಶ್ವರ ಲೋಕ, ಕುಮಾರಸ್ವಾಮಿ ಲೋಕ, ಸತ್ಯಲೋಕ, ಯಾವುದೋ ಒಂದು ಲೋಕ, ಸ್ವರ್ಗಲೋಕ ನಿಮಗೆ ಸಿಗುತ್ತೆ. ಇಲ್ಲಿ ನಿಮಗೆ ಬ್ರಹ್ಮಚಾರ್ಯ ಅಡ್ಡಿ ಬರಲ್ಲ. ಈಗ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೆ ಬದುಕೋ ಹಕ್ಕಿದೆ, ಯಾಕಂದರೆ ರಾಹು ಇದ್ದಾನೆ, ಅವನಿಗೂ ಬದುಕೋ ಹಕ್ಕಿದಲ್ವ. 1%, 20% ಸುಖ ಪಡ್ರಿ, ತಪ್ಪಿಲ್ಲ. ಕುಡೀರಿ, ಯಾವುದು ಅಂಥ ಇಂಥದ್ದಲ್ಲಪ್ಪ, ಜ್ಯೂಸ್ ಅದು ಇದು ಒಳ್ಳೆಯದು. 20% ತಿನ್ನಿರಿ, ಮಜಾ ಮಾಡಿರಿ, 20%. ಆದರೆ ಇನ್ನು ಉಳಿದಂಥ ಹೆಚ್ಚಿನ 60%, 70% ಒಳ್ಳೆಯ ಮಾರ್ಗದಲ್ಲಿ ಒಳ್ಳೆ ಕೆಲಸಗಳು ಮಾಡಿ. ನಿಮ್ದು ಏನು ಗುರಿ ಇದೆ, ಏನು ಸಾಧಿಸ್ಬೇಕು, ಅದರಲ್ಲಿ ಗುರಿ ಇಟ್ಕೊಳ್ಳಿ. ಆವಾಗಲೇ ನೀವು ಸಕ್ಸಸ್ ಆಗೋದು. ಹೆಚ್ಚಿನ ಪರ್ಸೆಂಟೇಜು ನಿಮ್ಮ ಗುರಿ ಮೇಲೆ, ನೀವು ಮಾಡೋ ಕೆಲಸದ ಮೇಲೆ, ನಿಷ್ಠೆ ಮೇಲೆ ಇರಬೇಕು. ಕಡಿಮೆ ಪರ್ಸೆಂಟು ಇದು ತಿನ್ನೋದಾಗಿ ಅದು ಇದು. ಈಗ ಕ್ಲಾರಿಟಿ ಬಂತಲ್ಲ ನಿಮಗೆ. ತಿನ್ನಬಾರ್ದು ಅಂತ ಯಾರಪ್ಪ ಹೇಳ್ತಾರೆ? ತಪ್ಪಲ್ವಾ? ರಾಹು ಇಲ್ವಾ? ಹಂಗಾರೆ ರಾಹುಗೆ ಅಧಿಕಾರ ಇಲ್ವಾ? ಬದುಕೋ ಹಕ್ಕಿಲ್ವಾ? ಕಲಿಪುರುಷನಿಗೆ ಅಧಿಕಾರ ಇಲ್ವಾ? ಅವರು ಕಲಿಯುಗದಲ್ಲಿ ದರ್ಬಾರ್ ಮಾಡೋದು ಅವರೇಪ್ಪ. ಕಲಿಯುಗದಲ್ಲಿ ಕಲಿಧರ್ಮ ಈಗ ಆಳ್ತಾರೋದು ಈ ಕಲಿಯುಗನ, ಗೊತ್ತಾ ನಿಮಗೆ? ಅವನು ಬ್ರಹ್ಮಾಜಿ ಮಗ ಅಲ್ವಾ? ಬ್ರಹ್ಮ ಸೃಷ್ಟಿ ಮಾಡಿಲ್ವಾ ಅವನ್ನ? ಆದಿಶಕ್ತಿ ಪರಾಶಕ್ತಿ ಕಲಿಪುರುಷನನ್ನು ಸೃಷ್ಟಿ ಮಾಡಿಲ್ವಾ? ಶಿವನ ಇನ್ನೊಂದು ರೂಪನೇ ಅವಲ್ಲ, ಹಿಂದ್ಗಡೆ ಇನ್ನೊಂದು ರೂಪ ಇರುತ್ತಲ್ಲ ರುದ್ರಂದು, ಅವೇ ಅವಲ್ಲ. ರಾಹು, ಕಲಿಪುರುಷ, ಅಧರ್ಮ ಇವರೆಲ್ಲ ಯಾರು? ಮಹಾದೇವನ ಇನ್ನೊಂದು ಮುಖಗಳವು. ಅವರು ಬೇಕು, ಇವರು ಬೇಕು. ಅದು ಪರ್ಸೆಂಟೇಜಲ್ಲಿ ಕಡಿಮೆ ಇರಬೇಕು ಅಧರ್ಮ, ಪರ್ಸೆಂಟೇಜಲ್ಲಿ ಜಾಸ್ತಿ ಧರ್ಮ ಇರಬೇಕು. ಅದಕ್ಕೆ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಧರ್ಮ ಆಳ್ತು. ಕಲಿಯುಗನ ಯಾರು ಆಳ್ತಾರದು? ಅಧರ್ಮ. ಈಗ ಅರ್ಥ ಆಯ್ತಾ? ಕ್ಲಾರಿಟಿ ಬಂತ? ಹಾಗಾದರೆ ನಿಮಗೆ ಬದುಕೋ ಹಕ್ಕಿಲ್ವಾ? ಇದೇ ಸ್ವಲ್ಪ ಮಟ್ಟಿಗೆ ಇಟ್ಕೊಳ್ಳಿ, ಅತಿ ಆಗಬಾರ್ದು ಯಾವುದಲ್ವಾ? ಆವಾಗ ಖಂಡಿತ ನೀವು ಸಕ್ಸಸ್ ಆಗ್ತೀರ. ಓಕೆನಾ? ಈ ರೀತಿ ನೀವು ಪೂಜೆಗಳನ್ನು ಮಾಡಿಕೊಂಡು, ಜಪ ತಪ ಮಾಡಿಕೊಂಡು, ಧ್ಯಾನ ಮಾಡ್ಕೊಂಡು ಆರಾಮ್ ಬದುಕ್ರಿ. ನೋ ಟೆನ್ಷನ್, ನೋ ಪ್ರಾಬ್ಲಮ್. ನಿಮ್ಗೆ ಒಳ್ಳೇದಾಗಲಿ. ನಿಮ್ಮ ದೈವ ನಿಮ್ಮ ಕೈ ಬಿಡಲ್ಲ, ಕೋಪನೂ ಮಾಡ್ಕೊಳ್ಳಲ್ಲ. ನೆಕ್ಸ್ಟ್ ಪಾರ್ಟಲ್ಲಿ ನಾವು ಇನ್ನೇನಾದರೂ ಒಂದು ಟಾಪಿಕ್ ಇಟ್ಕೊಂಡು ಬರ್ತೀನಿ. ಸದ್ಯಕ್ಕೆ ಪಾರ್ಟ್ನಲ್ಲಿ ಮುಗಿಸ್ತಾ ಇದ್ದೀನಿ. ಭಾಗ 2 ಜಪ ತಪದಲ್ಲಿ ಬ್ರಹ್ಮಚರ್ಯ ಹೇಗೆ, ಇಲ್ಲಿ ಮುಗಿಸ್ತಾ ಇದ್ದೀನಿ. ಮಠಾಧಿಪತಿಗಳು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಹಂಗಂತ ಎಲ್ಲ ಮಠಗಳು ಅವರಲ್ಲ. ಕೆಲವು ಗುರು ಪರಂಪರೆಯಲ್ಲಿ ಫ್ಯಾಮಿಲರ್ ಇರ್ತಾರೆ, ನಂತರ ಅವರು ಫ್ಯಾಮ್ಲರೇ ಆಗಿರ್ತಾರೆ, ಋಷಿಮುನಿಗಳ ಥರ. ಋಷಿಮುನಿಗಳು ಫ್ಯಾಮ್ಲರ್ ಆಗಿರಲಿಲ್ವ? ವಸಿಷ್ಠರ ಫ್ಯಾಮ್ಲರ್ ಅಲ್ವಾ? ಗೌತಮರ ಫ್ಯಾಮ್ಲರ್ ಅಲ್ವಾ? ಅವ್ರಿಗೆಲ್ಲ ಮಕ್ಕಳಿರ್ಲಿಲ್ವ? ಮಠಗಳಿರಲಿಲ್ವ? ಹಂಗೆ ಎಷ್ಟು ಜನ ಇದ್ದಾರೆ ಅಲ್ವಾ? ಋಷಿಮುನಿಗಳು ಎಷ್ಟು ಜನ ಹುಟ್ಟಿಲ್ಲ, ಅದು ಹೆಂಗೆ ಹುಟ್ಟಿದ್ರು? ಅತ್ರಿ ಮಹರ್ಷಿಯರು, ಅನಸೂಯ ದೇವಿ 3 ಮಕ್ಕಳು ಒಂದೇ ಸಾರಿ ಅಲ್ವಾ? ಹಂಗೆ ಎಷ್ಟೆಷ್ಟು ಋಷಿ ಫ್ಯಾಮಿಲರ್ಸ್. ಗೃಹಸ್ಥಾಶ್ರಮ, ವಾನಪ್ರಸ್ಥ, ಬ್ರಹ್ಮಚರ್ಯ, ದೇಶ ಸಂಚಾರಿ, ಈ ರೀತಿ 4 ವರ್ಣಾಶ್ರಮಗಳಿರುತ್ತೆ. ಗೊತ್ತಾಯ್ತಿಲ್ಲ? ಓಕೆನಾ? ನಿಮ್ಗೆ ಅರ್ಥ ಆಯ್ತು ಅಂದ್ಕೊತೀನಿ. ನೆಕ್ಸ್ಟು ಇನ್ನೂ ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ. ಓಕೆನಾ? ಭಾಗ 2 ಇಲ್ಲಿ ಮುಗಿಸ್ತೀನಿ. ವಿಡಿಯೋ ದೊಡ್ಡದಾಗುತ್ತೆ. ನೆಕ್ಸ್ಟ್ ಪಾರ್ಟ್ ನೋಡಿ. ನಿಮ್ಮ ಬ್ರಹ್ಮಚರ್ಯ ಯಾವತ್ತೂ ಅಡ್ಡಿ ಬರಲ್ಲ, ತಿನ್ನೋದು ಕುಡಿಯೋದು ನಿಮ್ಗೆ ಅಡ್ಡಿ ಬರಲ್ಲ. ಓಕೆನಾ? ಆದರೆ ಲಿಮಿಟೇಷನ್ ಇರಲಿ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೆ ಹಿಂದಿನ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹಿಂದಿನ ವಿಡಿಯೋ ನೋಡಿ, ಹಾಗೆ ಮುಂದಿನ ವಿಡಿಯೋಗಳು ನೋಡಿ. ಓಕೆನಾ? ನಿಮ್ಮ ಸಹಕಾರ ಇದ್ದರೆ ಮತ್ತೆ ಇನ್ನೊಂದು ವಿಡಿಯೋ ಮಾಡ್ಬೋದಲ್ಲ ನಾನು, ಅದಕ್ಕೆ ಒಂದು ಲೈಕ್. ಓಂ ಶಾಂತಿ.
ಓಂ ಶಾಂತಿ, ಓಂ ಶಾಂತಿ. ಎಲ್ಲರೂ ಒಳ್ಳೆಯದಾಗಲಿ.